ಬ್ರೇಕ್ನ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಬಿಜೆಪಿ ಬಣಬಡಿದಾಟದ ಸುದ್ದಿ. ಒಂದು ಶಕ್ತಿ ಪ್ರದರ್ಶನ ಮಾಡಿಬಿಡೋಣ ಅಂತ ಎರಡೂ ಕಡೆಯವರು ತಯಾರಾದಂಗೆ ಕಾಣಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಡ್ತು. ಅವ್ರು ಹೋಗಿ ಹಾಜರಾದರು. ಏನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಕೊಟ್ಟರು. ಅಲ್ಲಿ ಯತ್ನಾಳರಿಗೆ ಒಂದು 50-50 ಸಿಚುವೇಶನ್ನು ನೋಡಿ. ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊಂಡಿರೋ ಫೋಟೋನೇ ವೈರಲ್ ಆಗಿಬಿಡುತ್ತೆ. ಅಲ್ಲಿ 50-50 ಸಿಚುವೇಶನ್ ಆಯಿತು ಯತ್ನಾಳರಿಗೆ. ಯತ್ನಾಳರ ನೇತೃತ್ವದಲ್ಲಿ ನಡೀತಾ ಇದ್ದ ವಕ್ಫ್ ವಿರೋಧಿ ಹೋರಾಟದ ಬಗ್ಗೆ ಅಬ್ಜೆಕ್ಷನ್ಸು ವಿಜಯೇಂದ್ರರಿಗಿತ್ತು. ಹೋರಾಟ ಅಂದಮೇಲೆ ಪಕ್ಷದ ಧ್ವಜದಲ್ಲಿ ನಡಿಬೇಕದು. ಒಂದೇ ಹೋರಾಟ ಆಗಬೇಕು, ಎರಡೆರಡು ಹೋರಾಟ ಕಾರ್ಯಕರ್ತರು ಕನ್ಫ್ಯೂಸ್ ಮಾಡುತ್ತೆ ಅಂತ. ಅದನ್ನು ನಿಲ್ಲಿಸಿ ಅಂದರು. ಶಿಸ್ತು ಸಮಿತಿಯವರು ನಿಲ್ಲಿಸಲಿಲ್ಲ. ವೆರಿ ಗುಡ್ ಯತ್ನಾಳ್ರೆ, ಅದೊಂದು ಹೋರಾಟ ಚೆನ್ನಾಗಿ ಮಾಡ್ತಿದ್ದೀರಿ, ಮಾಡ್ಕೊಂಡು ಹೋಗಿ ಅಂದರು. ಆದರೆ ಪಕ್ಷಕ್ಕೆ ಹೈಕಮಾಂಡ್ ನೇಮಿಸಿರುವ ರಾಜ್ಯಾಧ್ಯಕ್ಷರಿಗೆ ಅಗೌರವ ತರುವಂಥ ಮಾತುಗಳನ್ನು ನೀವು ಮಾತಾಡಕೂಡ್ದು ಅಂತ ಹೇಳಿದ್ರು. ಏನೋ ಕುಡಿಸ್ಕೊಂಡು ಮಾತಾಡಿದ್ರಂತೆ ಬಂದಿರುವ ಮಾಹಿತಿ. ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಒಂದು ವೇಳೆ ಮಾಡಿದ್ರೆ ನಿಮ್ಮದು ರಾಜಕಾರಣ ಅತಂತ್ರ ಆಗುತ್ತೆ. ಹೀಗೆಲ್ಲ ಮಾಡ್ಕೋಬೇಡಿ. ಹಿಂದೆನೂ ತುಂಬ ಸಲ ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ, ಯಾವ ನೋಟಿಸ್ಗೂ ನೀವು ಸುಧಾರಿಸಿಲ್ಲ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ ಇತ್ಯಾದಿ ಕೂಡಿಸ್ಕೊಂಡು ಹೇಳಿದ್ದಾರೆ. ಅಲ್ಲಿ ಯತ್ನಾಳರು ಹೇಳಬಂದರು. ಆಯಿತು ಸರಿ, ಇನ್ನು ಮುಂದೆ ನಾನು ವಿಜಯೇಂದ್ರರ ವಿರುದ್ಧ ಮಾಧ್ಯಮದಲ್ಲಿ ವಿಜಯೇಂದ್ರರ ವಿರುದ್ಧ ಆಗಲಿ ಯಡಿಯೂರಪ್ಪನವ್ರ ವಿರುದ್ಧ ಆಗಲಿ ಏನೂ ಮಾತಾಡೋದಿಲ್ಲ, ಬಟ್ ವಕ್ಫ್ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಹೊರಗೆ ಬಂದಮೇಲೆ ಅವ್ರು ಮಾತಾಡಿದ್ದು ನಿಮಗೆ ನೆನಪಿದೆ ಅಂತ ಕೇಳ್ತೀನಿ. ನನ್ನ ಮುಖದ ಮೇಲಿನ ನಗು ನೋಡಿದರೆ ಒಳಗೆ ಏನಾಗಿದೆ ಅನಿಸುತ್ತೆ ನಿಮಗೆ ಅಂತ ಕೇಳಿದ್ರು. ಯಾವಾಗ ಇದು ನಿಲ್ಲೋದಿಲ್ಲ ಅಂತ ಅನ್ನಿಸ್ತಲ್ಲ, ವಿಜಯೇಂದ್ರರಿಗೆ ಸಹಜವಾಗಿ ಅನ್ನಿಸಿದೆ ಇದಕ್ಕೊಂದು ಉತ್ತರ ಕೊಡಬೇಕು ಅಂತ. ಅಂದರೆ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ. ಅಲ್ಲಿ ತನಕ ವಿಜಯೇಂದ್ರ ಅದು ಎಷ್ಟು ಬೆಂಡ್ ಆಗಬೇಕು ಆಗಿದ್ರವರು. ಯತ್ನಾಳರ ಮನೆಗೆ ಬರ್ತೀವಿ ಅಂದರು, ಅಲ್ಲ ನೀವು ಬನ್ನಿ ಒಂದು ಊಟ ಮಾಡೋಣ ಅಂದರು. ಯಾವುದಕ್ಕೂ ಯತ್ನಾಳರು ಒಪ್ಪಿರಲಿಲ್ಲ. ಮೊದಲು ಇದು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಇದ್ದದ್ದು. ಆನಂತರ ಯತ್ನಾಳರ ಜೊತೆಗೆ ಬೇರೆ ಬೇರೆಯವರು ಸೇರ್ಕೊಂಡ್ರು. ರಮೇಶ್ ಜಾರಕಿಹೊಳಿ ಅಂತೆ, ಸಿದ್ದೇಶ್ವರ್ ಅಂತೆ, ಪ್ರತಾಪ್ ಸಿಂಹ, ಜೊಲ್ಲೆ, ಇವರೆಲ್ಲ ಸೇರ್ಕೊಂಡ್ರು. BP ಹರೀಶು, ನೋಡಿ ಇಲ್ಲಿ ಯಾರ್ಯಾರಿದ್ದಾರೆ, ಕುಮಾರ ಬಂಗಾರಪ್ಪ, ಎಲ್ಲರೂ ಸೇರ್ಕೊಂಡು ಅದೊಂದು ಟೀಮ್ ಆಗಿಬಿಡ್ತು. ಆವಾಗ ವಿಜಯೇಂದ್ರರಿಗೂ ಅನಿವಾರ್ಯ ಆಯಿತು ನಮ್ಮ ಕಡೆಯೂ ಜನ ಇದ್ದಾರೆ ಅಂತ ತೋರಿಸೋದು. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯರ ನೇತೃತ್ವದಲ್ಲಿ ಸಭೆಗಳು ಶುರುವಾದವು. ಈಗ ದಾವಣಗೆರೆಯಲ್ಲಿ ಒಂದು ಸಭೆ ಮಾಡಿ ಅವರು ನಿರ್ಧಾರ ತಗೊಂಡಿದ್ದಾರೆ. ಮಾರ್ಚ್ 2ನೇ ತಾರೀಕು ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಸಮಾವೇಶವನ್ನಾಗಿ ಆಚರಿಸುವುದು. ಫೆಬ್ರವರಿ 27ಕ್ಕೆ ಯಡಿಯೂರಪ್ಪನವರ ಬರ್ಡೇ. ಅದಾದ ಮೇಲೆ ಅಂದರೆ ಮಾರ್ಚ್ 2ನೇ ತಾರೀಕು ಸಂಡೇ ಬರುತ್ತೆ. ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಿ ಜನ ಸೇರಿಸೋದು. ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ತಾಕತ್ತು ಎಷ್ಟಿದೆ ಅನ್ನೋದನ್ನು ಜನರಿಗೆ ತೋರಿಸ್ಬೇಕು, ಕಾರ್ಯಕರ್ತರಿಗೆ ತೋರಿಸ್ಬೇಕು. ಅದಕ್ಕೊಂದು ಸಮಾವೇಶ ಮಾಡೋದು ಅಂತ ಇವರು ತಯಾರಾಗಿದ್ದಾರೆ. ಸಮಾವೇಶದ ತಯಾರಿಗಳು ಶುರುವಾಗಿದ್ದಾವೆ ಈಗಲೇ. ಅದಕ್ಕೆ ಯತ್ನಾಳ ಕಡೆಯಿಂದ ಏನು ಪ್ಲ್ಯಾನು? ವಕ್ಫ್ ವಿರುದ್ಧದ ಹೋರಾಟ 2ನೇ ಹಂತ ಶುರುವಾಗಬೇಕೀಗ. ಮೊದಲನೇ ಹಂತ ಬೀದರ್ನಿಂದ ಶುರು ಮಾಡಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಮುಗಿಸಿದ್ರು. ಈಗ ಬಳ್ಳಾರಿಯಿಂದ ಶುರು ಮಾಡೋದು. 26ನೇ ತಾರೀಕು ಬಳ್ಳಾರಿಯಿಂದ ಶುರು ಮಾಡಿ ಮಾರ್ಚ್ 3ನೇ ತಾರೀಕು ಅಂದರೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೆದ ಮಾರನೇ ದಿವಸ ವಕ್ಫ್ ವಿರುದ್ಧದ ಸಮಾವೇಶವೊಂದನ್ನು ದಾವಣಗೆರೆಯಲ್ಲೇ ಮಾಡೋದು ಅಂತ. ಅಂದರೆ ನೀವು ಎಷ್ಟು ಜನ ಸೇರಿಸ್ತೀರಿ, ನಾವು ಎಷ್ಟು ಜನ ಸೇರಿಸ್ತೀವಿ ಅನ್ನೋ ಕಾಂಪಿಟೇಷನ್ ಇದು. ಕಾಂಪಿಟೇಷನ್ನು. ನೆನ್ನೆ ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇವರು. ಒಂದು 3 ಜನ ಇದ್ದರು, ಉಳಿದವರೇನೋ ಫೋನ್ ಮೂಲಕ ಜಾಯ್ನ್ ಆದರಂತೆ. ನಿರ್ಧಾರನೂ ತಗೊಂಡ್ಬಿಟ್ರಲ್ಲಿ. 26ನೇ ತಾರೀಕು ಬಳ್ಳಾರಿಯಿಂದ ಶುರು ಮಾಡೋಣ, 3ನೇ ತಾರೀಕು ದಾವಣಗೆರೆಯಲ್ಲಿ ಸಮಾವೇಶ ಮಾಡೋಣ ಅಂತ. ರೇಣುಕಾಚಾರ್ಯ ಆ್ಯಂಡ್ ಟೀಮು ದಾವಣಗೆರೆಯಲ್ಲೇ ಮೀಟಿಂಗ್ ಮಾಡಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡೋದು ಅಂತ 2ನೇ ತಾರೀಕಿನ ನಿರ್ಧಾರ ತಗೊಂಡಿದ್ದಾರೆ. ಈಗ ಹೈಕಮಾಂಡ್ ಯಾವ ಸಮಾವೇಶಕ್ಕೂ ಓಕೆ ಅನ್ನತ್ತೆ, ಯಾವ ಸಮಾವೇಶ ಬೇಡ ಅನ್ನತ್ತೆ, ಕನ್ಫ್ಯೂಷನ್ ಗೊತ್ತಿಲ್ಲ. ಇನ್ನೂ ಈ ರಾಷ್ಟ್ರೀಯ ಪಕ್ಷಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಹೈಕಮಾಂಡಿಗೆ ವಿವರಣೆ ಕೊಟ್ಟು ಒಂದು ಓಕೆ ತಗೋಬೇಕು. ಆ ಕಾರ್ಯಕ್ರಮಕ್ಕೆ ಅಥೆಂಟಿಸಿಟಿ ಯಾವಾಗ ಬರುತ್ತೆ ಅಂದರೆ ದಿಲ್ಲಿಯಿಂದ ಯಾವುದಾದ್ರು ನಾಯಕರು ಬಂದು ಭಾಗಿಯಾದಾಗ, ಯಾರ ನಾಯಕರು ಬಂದು ದಿಲ್ಲಿಯಿಂದ ಬಂದು ಭಾಗಿಯಾದಾಗ. ಈಗ ಯತ್ನಾಳರು ವಿಜಯಪುರದಲ್ಲಿ ಶುರು ಮಾಡಿದ್ದಂಥ ವಕ್ಫ್ ಹೋರಾಟ ಇದು ಮಾಡಬಾರ್ದಾಗಿತ್ತು, ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂದವರಿಗೆಲ್ಲ ಏನು ಉತ್ತರ ಕೊಡ್ತಾರೆ? ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದರೆ ಶೋಭಾ ಕರಂದ್ಲಾಜೆ ಅವರು ಯಾಕೆ ಬಂದು ವೇದಿಕೆಯ ಮೇಲೆ ಕೂತ್ಕೊತಿದ್ರು? ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಜಗದಂಬಿಕಾ ಪಾಲ್ ಅವರು ಯಾಕೆ ದಿಲ್ಲಿಯಿಂದ ಬರ್ತಾ ಇದ್ರು ವಿಜಯಪುರಕ್ಕೆ?
ನಮ್ಮ ಅಹವಾಲುಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಅಂತ ಹೇಳ್ತಾರಲ್ಲ. ಅಂದರೆ ದೆಹಲಿಯ ನಾಯಕರುಗಳು, ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಬಂದು ಭಾಗವಹಿಸುವ ಮೂಲಕ ಆ ಹೋರಾಟಕ್ಕೊಂದು ಅಥೆಂಟಿಸಿಟಿ ಬಂತು. ಅಂಥ ಅಥೆಂಟಿಸಿಟಿ ದಾವಣಗೆರೆಯಲ್ಲಿ ನಡೆಯಲಿರುವ 2 ಸಮಾವೇಶಗಳಿಗೆ ಬರಬೇಕು ಅಂದರೆ ದಿಲ್ಲಿಯಿಂದ ನಾಯಕರುಗಳು ಬರಬೇಕು. ಯಾರು ಬರ್ತಾರೆ, ಯಾರು ಬರೋದಿಲ್ಲ, ಅಷ್ಟಕ್ಕೂ ಸಮಾವೇಶಕ್ಕೆ ಓಕೆ ಅಂತಾರ, ಬೇಡ ಅಂತಾರ, ಅಥವಾ ಒಂದು ಮಾಡಿ ಇನ್ನೊಂದು ಯಾವುದಕ್ಕಾರು ಬೇಡ ಅಂತಾರ, ಎರಡನ್ನೂ ಮರ್ಜ್ ಮಾಡಿ ಒಂದೇ ವೇದಿಕೆಯಲ್ಲಿ ಮಾಡಿ ಅಂತಾರ, ಏನೂ ಗೊತ್ತಿಲ್ಲ. ಸಮಾವೇಶದ ತಯಾರಿಗಳನ್ನು ಮಾತ್ರ ಎರಡೂ ಕಡೆಯವರು ಮಾಡ್ಕೋತಾ ಇದ್ದಾರೆ. ನೋಡಿ, ಈ ಬಣ ಬಡಿದಾಟ, ಬೀದಿಗೆ ಬೀಳೋದು ಅಂದರೆ ಇದೆ. ಈಗ ಕಾಂಗ್ರೆಸ್ನಲ್ಲೂ ಇತ್ತಪ್ಪ. ಸಿದ್ದರಾಮಯ್ಯನವರ ಬೆಂಬಲಿಗರು ಹಾಸನದಲ್ಲಿ ಸಮಾವೇಶ ಮಾಡುವ ಮೂಲಕ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡ್ತೀವಿ ಅಂತ ಹೊರಟರು. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರಿಸು ಮುರಿಸೋದು. ಅಂದರೆ ಏನು ಮಾತುಕತೆ ಆಗಿತ್ತು 2.5 ವರ್ಷ ಅಂತಾರೆ. ಸಮಯ ಹತ್ತಿರ ಬರುತ್ತಾರಾಗಿರುವಾಗ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ನಡೆಸಿದ್ರೆ ಹೆಂಗೆ ಅವರ ಬೆಂಬಲಿಗರು? ಅದಕ್ಕೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನಿಂದನೇ ಹೇಳಿಸ್ಬಿಟ್ರು, ಇಲ್ಲ ಇದು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಲ್ಲ, ಅದೆಂಥ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ನ ಸಮಾವೇಶ, KPCC ಸಮಾವೇಶ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಂತ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತದನ್ನು. ಇಲ್ಲಿ BJP ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಕುತೂಹಲ ಇದೆ. ಏನು ಮಾಡ್ತಾರೆ BJP ಹೈಕಮಾಂಡ್? ಹಂಗಿದ್ರೆ 2 ದಿವಸ 2 ಸಮಾವೇಶ ನಡೆದ್ರೆ ಈಗಾಗಲೇ ಜನ ಹಾದಿ ಬೀದಿಲಿ ಮಾತಾಡ್ಕೊತಿದ್ದಾರೆ BJPಯ ಈ ತಿಕ್ಕಾಟನ. ಇನ್ನು 2 ದಿವಸ 2 ಸಮಾವೇಶ ನಡೆದ್ರೆ ಅಷ್ಟೇ ಕತೆ ಮುಗೀತು. ರಮೇಶ್ ಜಾರಕಿಹೊಳಿ ಮಾತಾಡಿದ್ರು ಇದರ ಬಗ್ಗೆ. ಎಲ್ಲರೂ ಊಟಕ್ಕೆ ಸೇರಿದ್ವಿ, ವಕ್ಫ್ ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಡಿಸೆಂಬರ್ 26 ಅಥವಾ 27ರಿಂದ 2ನೇ ಹಂತದ ಹೋರಾಟ ಮಾಡೋ ಚರ್ಚೆ ಆಗಿದೆ. ಜನರ ಹತ್ರ ಹೋಗಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. BJPಯ ಬೆಂಬಲ ಇದೆ ಇದಕ್ಕೆ. ನಮ್ಮ ಹೋರಾಟದ ಬ್ಯಾನರ್ ನೋಡಿದ್ದೀರಲ್ಲ ಅಂತ ಪರೋಕ್ಷವಾಗಿ ಯಾರು ಹೋರಾಟಕ್ಕೆ 2 ಜನ ಇದ್ದರು ನಿಮಗೂ ಗೊತ್ತಲ್ವಾ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ದೆಹಲಿಯದ ಮೊದಲೇ ಹಂತದ ಟೂರ್ದ ವರದಿ ಕೊಡೋಕೆ ಹೋಗಿದ್ವಿ ನಾವು. ಯಾರು ವಿರುದ್ಧಲ್ಲ, ಯಾರು ಫೇವರಲ್ಲ, ಅಷ್ಟು ಹೋಗಿದ್ದು. JPC ಕೊಡೋಕೆ ಹೋಗಿದ್ವಿ. ಯತ್ನಾಳ್ ಅವ್ರಿಗೊಂದು ಶೋಕಾನ ಉತ್ತರ ಕೊಟ್ಟರು ಅವರು. ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ. ಅವ್ರು ಕೌನ್ಸಿಲ್ ಶಾಸಕರು ಅಂತ 10, 12 ಜನ ಅಂಥ ಜನ ನಿಲ್ಸಾರ. ಪಾಪ ಭಾಳ ಕಷ್ಟಪಟ್ಟು ಕೂಡಿಸಿ. ಅದರಲ್ಲಿ ಭಾಳ ಜನ ನಮ್ಮವ್ರು ಇದ್ದಾರೆ, ನಮ್ಗೆ ಫೋನ್ ಮಾಡ್ತಾರೆ. ಆಯ್ತಪ್ಪ ನೀವು ಯಾಕೆ ಪ್ರೋಟೋಕಾಲ್ ಅಧ್ಯಕ್ಷ ಇರುವಾಗ ಕರೆದಲ್ಲಿ ಹೋಗ್ಬೇಕಾಗತ್ತೆ. ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವರು ಪಕ್ಷ ಕಟ್ಟಿದ್ದಾರೆ, ಸೈಕಲ್ ಮಾಡಿಟ್ಟಿದ್ದಾರೆ, ಕಲ್ಲು ಹೊಡ್ಸ್ಕೊಂಡಾರೆ, ಬಡ್ಸ್ಕೊಂಡಾರೆ, ಪಕ್ಷ ಕಟ್ಟಿದ್ದಾರೆ. ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತವಾಗಿಲ್ಲ. ಅವ್ರು ಮನವಿ ಮಾಡ್ಕೋದೆ ಯಡಿಯೂರಪ್ಪನವ್ರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅವ್ರ ಮಗ ಅಂತ ನೋಡ್ಬಾರ್ದು ವಿಜೇಂದ್ರನ, ರಾಜ್ಯ ಅಧ್ಯಕ್ಷತೆ ನೋಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನು, ಮಾನ್ಯ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು, ತಂದೆಯಾಗಿ ನೋಡ್ಬೋದು. ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಬೋದು ತಮ್ಮ ಮುಖಾಂತರ. ರಾಜನಾಯಕದ ಇಲ್ಲೇ ನಾವು ಯಾರೂ ಇಲ್ಲ ರಾಷ್ಟ್ರೀಯ ನಾಯಕ ತಿಳಿಸಿದ್ದೀವಿ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ ತಲೆ ಬಾಗ್ತೀವಿ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟೈಟಲ್ ಕೊಡತ್ತೀರಿ. ನಾವು ವಫ್ ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗೋಸ್ಕರ ಹೋರಾಟ ಮಾಡ್ತೀವಿ. ನಾವು ಏನು ಎಲ್ಲ ಕಡೆ ಇರೋದೇ ಇವ್ರದ್ದು ಒಂದು ಕಡೆ ಬೀದಿಗೆ ಬಂತು. ನೋಡಿ, ಇಲ್ಲಿ ಜಾರಕಿಹೊಳಿಯವರು ಹೇಳ್ತಾರೆ, ರಮೇಶ್ ಜಾರಕಿಹೊಳಿಯವರು, ನಮ್ಮ ಬಣದವರಿಗೆ ಯಡಿಯೂರಪ್ಪನವರ ಬಗ್ಗೆ ಅಪಾರವಾದ ಗೌರವವಿದೆ. ಆ ಮಾತನ್ನು ಯತ್ನಾಳ್ ಹತ್ರ ಹೇಳಿಸಿ ನೋಡೋಣ. ಯತ್ನಾಳರು ಮಾತಾಡೋದು ಅಪ್ಪ ಮಗ ಇಬ್ಬರು ವಿರುದ್ಧನೂ ಮಾತಾಡಿದ್ರು ಅವರು. ಅಂದರೆ ಆ ನಮಸ್ಕಾರ ಮಾಡ್ತಾ ಇರೋ ಫೋಟೋ ವೈರಲ್ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿದಾಗ ಏನೋ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊಂಬಿಟ್ರಿ ಇವತ್ತು ಅಂತಂದಿದ್ದಕ್ಕೆ ಎದುರಿಗೆ ನಮಸ್ಕಾರ, ಒಳಗೆ ಏನು ಮಾಡ್ತಾರೆ ಯಾರಿಗೆ ಗೊತ್ತು. ಊಟಕ್ಕೆ ಕರೆದಿದ್ರು, ಹೋಗೋದು ಬಿಡೋದು ನನಗೆ ಬಿಟ್ಟಿದ್ದು. ಯಾರ್ಯಾರು ಏನೇನು ಮಾಡ್ತಾರೆ ಯಾರಿಗೆ ಗೊತ್ತು. 2ನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಅಂದರು. ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಮಾವೇಶ ಅಂದರೆ ಮಾಡ್ಕೊಳ್ಳಿ. ಯತ್ನಾಳರ ಹೇಳಿಕೆ ಇದು, ಕೇಳಿಸ್ಕೊಳ್ಳಿ. ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ 2 ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು,
ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದಿರ್ಬೋದು. ಮತ್ತು ರಾಜ್ಯ ಸರ್ಕಾರ ಏನು ವಿಫಲಾಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಕರೆದಿದ್ರು ರೀ. ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೆ ಏನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಏನು ಡಿಸಮ್ ಜಗಳಾಡ್ಬೇಕಂದ್ರೆ ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತದ. ಹಾಂ, ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ಹಾಂ, ತಿಳ್ಕೊಂಡ್ಬಿಡ್ರಿ. ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಆಗ್ತಿರ್ತಾರೆ. ನಮ್ಮ ಸುವರ್ಣಸೌಧದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಇವತ್ತು. ಎಲ್ಲಿ ಅನ್ನೋದು ಇಂಟ್ರೆಸ್ಟಿಂಗ್. ಸುವರ್ಣಸೌಧ ಅಂದ್ರೆ ಸಾಕಾಗೋದಿಲ್ಲ. ಎಲ್ಲಿ? ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕಚೇರಿಯಲ್ಲಿ ಕೂತ್ಕೊಂಡಿದ್ರು. ಹಾಗಂತೇನು ಆರ್ ಅಶೋಕ್ ಟೀಮಿಗೆ ಸೇರ್ಕೊಂಡ್ಬಿಟ್ರು ಅಂತಲ್ಲ. BJPಯಲ್ಲಿ ಈ ಗೊಂದಲ ಬಗೆಹರಿಬೇಕು ಅಂತ ಬಯಸ್ತಾ ಇರೋರ್ದೊಂದು ಸಂಖ್ಯೆ ದೊಡ್ಡದಿದೆ. ನನ್ನ ಹತ್ರನೇ ಒಬ್ಬರು ಹೇಳೋರು, ದೊಡ್ಡ ನಾಯಕರು, ಬಗೆಹರಿಸೋದೊಂದು ಪ್ರಯತ್ನ ಮಾಡ್ತೀನಿ, ನನಗೊಂದು ಮಾತು ಹೈಕಮಾಂಡ್ ಹೇಳಬೇಕು ಅಂತ ಹೇಳಿದ್ರೆ ಎರಡೂ ಕಡೆ ಅವ್ರನ್ನ ಕೂಡಿಸ್ಕೊಂಡು ಮಾತಾಡ್ಸೋದಕ್ಕೊಂದು ಪ್ರಯತ್ನ ಪಡ್ತೀನಿ. ಹೈಕಮಾಂಡ್ ಹೇಳದೆ ಮಾಡೋದಕ್ಕೆ ಹೋಗ್ಬಿಟ್ರೆ ನನಗೆ ಉಲ್ಟಾ ಆಗಿಬಿಡುತ್ತದು, ನನಗೆ ಹಾಕಬೇಕು. ಆ ರೀತಿ ಅವರು ಅನೇಕ ಜನ ಇದ್ದಾರೆ. ಯತ್ನಾಳರು ಇದೊಂದು ಏನೋ ಭಿನ್ನಮತ ಬಂಡಾಯ ಹೂಡಿದಾಗ ಸಂಸದರನ್ನ ಕರೆದ್ರಲ್ಲ, ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಸಂಸದರು ಹೇಳಿದ್ರೆ ಆ್ಯಕ್ಷನ್ ತಗೋಬೇಡಿ ಅಂತ. ಏನು ಆ್ಯಕ್ಷನ್ ತಗೋಬೇಡಿ, ಬಗೆಹರಿಸಿ ಕಳಿಸಿದ್ನ ಉಚ್ಚಾಟನೆ ಅದು ಇದು ಮಾಡೋದಕ್ಕೆ ಹೋದರೆ ರಾಜ್ಯದಲ್ಲಿ ಪಕ್ಷ ಮತ್ತೆ ಎದ್ದೇಳೋದು ಕಷ್ಟ ಇದೆ ಅಂತ. ಯತ್ನಾಳ್ ಆ್ಯಂಡ್ ಟೀಮಿಗೆ ಅದರದ್ದೇ ಆದ ಬೆಂಬಲ ಇದೆ, ಜನ ಬೆಂಬಲ ಇದೆ. ಯತ್ನಾಳರನ್ನು ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿದ್ದರೂ ಕೂಡ ಹಿಂದುತ್ವದ ನಾಯಕ ಅಂತಲೇ ನೋಡೋದು. ಬಿಯಾಂಡ್ ಪಾರ್ಟಿ ಲೈನ್ ನೋಡೋರು ಭಾಳ ಜನ ಇದ್ದಾರೆ. ಹಾಗೆ ಇವತ್ತು ಆರ್ ಅಶೋಕ್ ಅವರ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ರು. ಶ್ರೀಮಂತ ಪಾಟೀಲ್ ಇದ್ದರು, ಉಳಿದಂತೆ ಯತ್ನಾಳ್ ಟೀಮ್ ಇದ್ದರು. ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲು, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳು ಇತ್ಯಾದಿ ಇತ್ಯಾದಿ. ಅದು ಗೊತ್ತಿಲ್ಲದೆ ವಿಜೇಂದ್ರ ಒಂದು ಸಲ ಬಂದ್ರಲ್ಲಿ, ಏನು ಮಾತಾಡಬೇಕಾಗಿತ್ತು ಏನೋ ಒಂದು ಸಲ ಬಂದರು. ಯಾರೋ ಹೇಳಿದ್ರು ಅವ್ರಿಗೆ ಒಳಗಡೆ ಯತ್ನಾಳ್ ಟೀಮ್ ಇದೆ ಅಂತ. ಮತ್ತು ಹಾಗೆ ವಾಪಸ್ ಹೋಗ್ಬಿಟ್ರಂತೆ. ಹಾಗೆ ವಾಪಸ್ ಹೋಗಿದ್ದಾರೆ. ಈಗ ಸದ್ಯಕ್ಕಿರೋ ಕುತೂಹಲನೇ ಸಮಾವೇಶದ್ದು. ಮಾಡ್ತಾರಾ ಮಾಡೋದಿಲ್ವಾ, ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಅಂತ. ಇವತ್ತು ವಿಜೇಂದ್ರ ಅವರು ದಿಲ್ಲಿಗೆ ಹೋಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳರು ಶಿಸ್ತು ಸಮಿತಿಯ ಎದುರಿಗೆ ಹೋಗಿ ಸ್ಪಷ್ಟೀಕರಣ ಕೊಟ್ಟು ಬಂದ ನಂತರ ಮೊದಲನೇ ಸಲ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ಒಮ್ಮೆ ಹೋಗಿದ್ರು ಅವರು. ಶೋಕಾಸ್ ನೋಟಿಸ್ ಬಂತು, ಅದಾದ ಮೇಲೆ ಹೋದರು. ತಮ್ಮ ಅಹವಾಲ್ ಏನೇನು ಹೇಳಬೇಕಾಗಿತ್ತು ಅದನ್ನು ದಿಲ್ಲಿ ನಾಯಕರಿಗೆ ಹೇಳಿ ಬಂದಿದ್ದಾರೆ. ಈಗ JP ನಡ್ಡಾ ಅವರ ಅಪಾಯಿಂಟ್ಮೆಂಟ್ ಕೇಳಿದಾರಂತೆ, ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಇವತ್ತು ಹೋಗಿದ್ದಾರೆ ದಿಲ್ಲಿಗೆ. ಯಾರ್ಯಾರನ್ನ ಭೇಟಿಯಾದರು, ಏನೇನು ಹೇಳಿದ್ರು ಎಲ್ಲದಕ್ಕೂ ನಾಳೆ ಉತ್ತರ ಸಿಗುತ್ತೆ. ಡೋಂಟ್ ನೋ ಅಂದರೆ ಪರ್ಪಸ್ ಏನು ಅಂತ. ದಾವಣಗೆರೆಯ ಸಮಾವೇಶಕ್ಕೆ ಒಪ್ಪಿಗೆ ತಗೊಳ್ಳೋದಕ್ಕೆ ಹೋಗಿದ್ದಾರೋ, ಅಥವಾ ನೀವೇನೋ ಹೇಳಿ ಕಳಿಸಿದ್ರಿ ಇದೇನು ಕಡಿಮೆ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ನೋಡಿ ಅಂತ ಮರುದೂರು ಕೊಡೋದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಯತ್ನಾಳರ ದೆಹಲಿ ಭೇಟಿಯ ನಂತರ ಮೊದಲನೆಯ ಸಲ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ. ಇನ್ನು ಕುಮಾರ್ ಬಂಗಾರಪ್ಪ ಅವರು ಮೊನ್ನೆ ಒಂದು ಮಾತು ಹೇಳಿದರು, ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ. ಅಂದರೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದಾಗ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗಬಹುದು ಅಂತ. JP ನಡ್ಡಾ ಅವರು ಕೇಂದ್ರದಲ್ಲಿ ಬದಲಾಗ್ತಾರೆ, ಇಲ್ಲಿ ವಿಜೇಂದ್ರ ಬದಲಾಗ್ತಾರೆ. ಒಂದು ವೇಳೆ BJP ಹೈಕಮಾಂಡು ಹಿಂದುಳಿದ ವರ್ಗದವರನ್ನು ಯಾರನ್ನಾದರೂ BJP ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂದರೆ ನನ್ನ ಹೆಸರನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದೀನಿ ಅಂತ ಹೇಳಿದರು. ಅದಕ್ಕೆ BY ರಾಘವೇಂದ್ರ ಉತ್ತರ ಕೊಟ್ಟಿದ್ದರು, ಇಂಥದ್ದೆಲ್ಲ ಮಾತಾಡೋಕ್ಕೆ ಹೋಗಬೇಡಿ ಅಂತ. ಇವತ್ತು ರೇಣುಕಾಚಾರ್ಯರು ಮಾತಾಡಿದ್ದಾರೆ. ರೇಣುಕಾಚಾರ್ಯ ತಿರುಕನ ಕನಸು ಕಾಣ್ತಾ ಇದ್ದಾರೆ, ಯಾರನ್ನಾದರೂ ಭೇಟಿಯಾಗಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಂತ. ಇನ್ನು ಪಕ್ಷದ ಹಿತದೃಷ್ಟಿಯಿಂದ ಮಾತಾಡಿರೋರು ಶ್ರೀರಾಮುಲು. ನಾವೇ ಕಚ್ಚಾಡ್ಕೊಂಡಿದ್ರೆ ಬೇರೆಯವರಿಗೆ ಲಾಭ ಆಗುತ್ತೆ. 2028ಕ್ಕೆ BJP ಅಧಿಕಾರಕ್ಕೆ ಬರಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ದಾವಣಗೆರೆಯಲ್ಲಿ ಯಡಿಯೂರಪ್ಪ ಜನ್ಮದಿನದ ಸಂಭ್ರಮಾಚರಣೆ ಇದೆ, ಯತ್ನಾಳ ಬಂದೇ ಬರ್ತಾರೆ, ವರಿಷ್ಠರು ಬರ್ತಾರೆ ಅಂತಂದರು. ಯತ್ನಾಳು BJP ಅವರೇ, ವಿಜೇಂದ್ರನು BJP ಅವರೇ. ರಾಜ್ಯಾಧ್ಯಕ್ಷ ವಿಜೇಂದ್ರರ ಬದಲಾವಣೆ ಆಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ, ರೇಣುಕಾಚಾರ್ಯರು ಹೇಳಿದ್ದು, ಶ್ರೀರಾಮುಲು ಹೇಳಿದ್ದು.
ವಿಜಯೇಂದ್ರ ಅವರು ಸಂಘಟನೆ ಮಜಬೂತ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷ ಆಗಿ ಮುಂದುವರಿತು ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡೋದು, ಕೆಲವ್ರ ಜೊತೆ ಸೇರ್ಕೊಂಡು ಏನೇನು ಮಾತಾಡ್ತೀವಿ ಎಲ್ಲವೂ ಗೊತ್ತಿದೆ. ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದರೆ ಬದಲಾವಣೆ ಪ್ರಶ್ನೆನೇ ಇಲ್ಲ. ಎಲ್ಲ ಒಂದ್ ಕಡೆ ತಿರುಕನ ಕನಸು ಕಾಡ್ತಾರೆ, ನಮಗೂ ಕನಸು ಬೀಳ್ತಾವ ಇಲ್ಲ ಅಂತ. ಅವ್ರಿಗೆ ಯಾವಾಗ ಕನಸು ಬಿತ್ತು? ತಿರುಕನ ಕನಸು. ಈ ರೀತಿ ಬುದ್ಧಿಭ್ರಮಣೆ ಆದ್ರೆ ಮಾತಾಡ್ತಾರೆ. ಯಾರನ್ನಾದ್ರೂ ಭೇಟಿ ಮಾಡ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೆ ಮಾಡಬಾರ್ದಂತಿಲ್ಲ, ಮಾಡ್ಬೋದು. ನಾವು ಸಹ ಕಳೆದ 2 ತಿಂಗಳಿಂದ 55 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಒಟ್ಟಾಗಿ ಸೇರಿ ಕಳೆದ 2 ತಿಂಗಳಿಂದ 16 ಬಾರಿ ಸಭೆ ಸೇರಿ ದಾವಣಗೆರೆಯಲ್ಲಿ ಸಹ ಸಭೆ ಸೇರಿ ನಿರ್ಣಯವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಯಡಿಯೂರಪ್ಪನವರ ಕಾರಣ. ಅವರ ಹುಟ್ಟುಹಬ್ಬವನ್ನು, ಸಂಭ್ರಮ ದಿನಾಚರಣೆಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಬಂದು ನಮ್ಮ ರಾಷ್ಟ್ರೀಯ ನಾಯಕರ ದಿನಾಂಕ ಅವರನ್ನು ಆಹ್ವಾನ ಮಾಡೋಕ್ಕೆ ನಾವು ಮಾಡ್ತೀವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ. ಆ ಅವಧಿ ಪ್ರಕಾರ ಮುಂದಕ್ಕೇನು ಅವಧಿ ಮುಗಿದ ನಂತರ ಯಾರು ಆಗಬೇಕನ್ನೋದು ನೋಡ್ತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟೋಂಥ ವಿಚಾರದಲ್ಲಿ ಕಿರಿಯರಾಗಿರ್ಬೋದು, ಸಣ್ಣವರಾಗಿರ್ಬೋದು. ಆದರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್. ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸವರಾಜ್ ಪಾಟೀಲ್ ಅವರು ಯತ್ನಾಳ್ ಒಂದು ಟೀಮು, ಒಂದು ಕಡೆ ವಿಜೇಂದ್ರರು ಒಂದು ಟೀಮ್ ಅಂದೇಳಿ 2 ಟೀಮ್ ಅಂದೇಳಿ ಏನು ಹೊರಟಿದ್ದಾವೆ. ಎಲ್ಲರೂ ಉದ್ದೇಶ ಒಂದೇ, ಪಾರ್ಟಿ ಕಟ್ಟಬೇಕಂದೇಳಿ. ಅವರು ಏನು ಶಕ್ತಿವಂತರಿದ್ದಾರೆ, ಇವರು ಶಕ್ತಿವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಅಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಹೌದು, ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಹೇಳ್ತಾ ಇರ್ಬೋದು. ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಅವರು ಕೂಡ ಏನು ತಿಳಿಸ್ಬೇಕೋ ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇದರೆಲ್ಲರೂ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.